ವಿಜಯ್ ತರ ಕ್ರೇಜು ಯಾರಿಗೂ ನನ್ನ ಪ್ರಕಾರ ಇಲ್ಲಿ ಐ ಥಿಂಕ್ ಯಾರಿಗೂ ಇಲ್ಲ ಅನ್ಸುತ್ತೆ ಕ್ರೇಜ್. ತಮಿಳ್ನಾಡು ಸಿಎಂ ಆದಾಗ ನಿಮ್ಗೆ ಕರ್ನಾಟಕದಲ್ಲಿ ಯಾರಾಗಬೇಕು ಅಂತ ನಮಗೆ ಇಲ್ಲಿ ಡಿ ಬಾಸ್ ಡಿ ಬಾಸ್ ಆಗ್ಬೇಕು. ತುಂಬಾ ಆಸೆ ಡಿ ಬಾಸ್. ನನಗೆ ಉಪೇಂದ್ರ ಆದ್ರೆ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ ಇದ್ದೀನಿ. ಮಾತಾಡ್ಬೋದಾ ಇಲ್ವಾ? ನಮಗೆ ಅರ್ಥ ಆಗಲ್ಲ ಏನೇನೋ ಮಾತಾಡೋದು. ಏನ್ ನಿಮ್ಗೆ ಏನ್ ಅಯ್ಯೋ ಯಾರಾಗಬೇಕು? ಡಿವೋರ್ಸ್. ಡಿ ಬಾಸ್. ತಮಿಳ್ನಾಡಲ್ಲಿ ವಿಜಯ್ ಸಿಎಂ ಆಗಿದ್ದಾನಲ್ಲ, ಸೇಮ್ ಅದೇ ತರ ನಮ್ಮ ಕರ್ನಾಟಕದಲ್ಲಿ ಯಾರಾಗಬೇಕು ಅಂತ ಇಷ್ಟ ಇದೆ. ಅದೇ ತರ ಜನ ಯಾರಿದ್ದಾರೆ ಇಲ್ಲಿ? ಎಲ್ಲ ದುಡ್ಡು ತಿಂದವರು ನಮ್ಮ ಕರ್ನಾಟಕದಲ್ಲಿ. ತಪ್ಪು ಗೊತ್ತಿಲ್ದಿರೋ ದೇಶದ ಕತೆ ಇಷ್ಟೇ ಕಣವೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಅಂದ್ರೆ ಆಕ್ಟರ್ಗಳು, ಸ್ಪೋರ್ಟ್ಸ್ ಪರ್ಸನ್ಸ್ ಈ ತರ ಎಲ್ಲ ಇದಾರಲ್ಲ, ಅದ್ರಲ್ಲಿ ಯಾರು ಆಗ್ಬೇಕು? ಆತರ ಈಗ ಉಪೇಂದ್ರ ಅವರು ಇಟ್ಕೊಟ್ಟು ಪಕ್ಷ ಕಟ್ಟಬೇಕು ಅಂತಾರೆ. ಆ ತರದ್ದು ಒಬ್ರು ಮಾಡಿದ್ರೆ ಅವರು ಆಗ್ಬೋದು. ಹಾ, ಅವರು ಅಂತವ್ರು ಆದ್ರೆ ಎಲ್ಲ ಒಳ್ಳೇದ ಅಲ್ವಾ? ಸಿಂಪಲ್ ಸತ್ಯ ಅಲ್ವಾ? ಹೌದಲ್ವಾ? ಹೌದು. ಅದು ನಿಮ್ ಪ್ರಕಾರ ಯಾರು ಆಗ್ಬೋದು ಅಂತ? ತುಂಬಾ ಈಗ ಫೇಮಸ್ ಇರೋ ಪರ್ಸನ್ ನಿಮಗೆ ಗೊತ್ತಿರಂಗೆ ಯಾರು ಆಗ್ಬೋದು? ಯಾರು ಚೆನ್ನಾಗಿ ಮಾಡ್ತಾರೆ? ಈಗ ಉಪೇಂದ್ರ ಅವ್ರು ನಿಂತ್ರೆ ನಾವೆಲ್ಲ ಓಟ್ ಅವರಿಗೆ ಆಗ್ತೀರಾ? ಪಕ್ಕ. ಪಕ್ಕ ಅವರು ಇದು ಪ್ರಚಾರಗಳೇ ಬೇರೆ ತರ ಇದೆಯಲ್ಲ. ಬೇರೆ ತರ ಇದೆ, ಏನ್ ಮಾಡಕ್ಕಾಗಲ್ಲ ಅಂತವ್ರು ಬೇಕು. ದರ್ಶನ್ ಬಿಡುಗಡೆ ಆದ್ರೆ ಅವ್ರಿಗೂ ಸಪೋರ್ಟ್ ಕೊಡ್ತೀವಿ ನಾವು. ಹೌದಾ? ಅವರು ನಿಂತ್ಕೊಳಲ್ಲ ಅಂತಿದ್ದಾರೆ. ನಿಲ್ಸ್ಬೇಕು ಎಲ್ಲರೂ ಸೇರಿ ಏನಾದ್ರು ಮಾಡ್ಬೇಕು. ಅವ್ರು ಹೊರಗಡೆ ಬಂದ್ರೆ ಗ್ಯಾರಂಟಿ ನಿಂತಾರೆ, ಪಕ್ಕ ನಿಲ್ತಾರೆ. ಅದೇ ಅವ್ರು ಹೊರಗಡೆ ಬರೋದೇ ಕಾಯ್ತಾ ಇದಾರೆ. ಪಕ್ಕ ಆಗ್ತಾರೆ, ಪಕ್ಕ ಸಿಎಂ ಆಗ್ತಾರೆ ಬಂದ್ರೆ. ನಿಂತ್ರೆ ಅವರೇ ಗೆಲ್ತಾರೆ ಅಂತ ಹೇಳ್ತೀರಾ? ಥ್ಯಾಂಕ್ ಯು. ವಿಜಯ್ ಸಿಎಂ ಆಗಿದ್ದಾನೆ, ಫಿಲಮ್ ಆಕ್ಟ್ರು. ಅದೇ ತರ ನಮ್ಮ ಕರ್ನಾಟಕದಲ್ಲಿ ಯಾರು ಸಿಎಂ ಆದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ? ಯಾರು ನಮ್ಗೆ ಅಷ್ಟೊಂದು ಪಾಲಿಟಿಕ್ಸ್ ಬಗ್ಗೆ ಗೊತ್ತಿಲ್ಲ. ಬಿಜೆಪಿ ಗೌರ್ಮೆಂಟ್ ಕೊಡ್ಬೇಕು. ಬಿಜೆಪಿ ಗೌರ್ಮೆಂಟ್ ಬರಬೇಕು. ಬಿಜೆಪಿ ಈಗ ಅಷ್ಟೊಂದು ಡೆವಲಪ್ಮೆಂಟ್ ಇಲ್ಲ ಅಂತಿದ್ದಾರೆ. ಇಲ್ಲ ಇದೆ 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 ಅಷ್ಟೊಂದು ಇಲ್ಲಿ ಈಗ ಬಿಜೆಪಿ ಗೌರ್ಮೆಂಟ್ ಬಂದವ್ರೆ ಸೆಂಟ್ರಲ್ ಅಲ್ಲಿ ಉಂಟಲ್ಲ, ಅನ್ನದಾನಗಳೆಲ್ಲ ಚೆನ್ನಾಗಿ ಕೊಡ್ತಾರೆ. ಸೆಂಟ್ರಲ್ ಅನ್ನೋದನ್ನ ಅಲ್ಲ, ಅಲ್ಲಿಂದ ದುಡ್ಡೆಲ್ಲ ಬರುತ್ತಲ್ಲ ಇಲ್ಲಿಗೆ. ಅದೇ ದುಡ್ಡು ಬರುತ್ತೆ. ಬಂದು ಒಳ್ಳೆ ಕೆಲಸಗಳು ಮಾಡ್ಬೋದಲ್ಲ. ಆದ್ರೆ ಉಪೇಂದ್ರ ಈಗ ನಿಂತ್ಕೊಂತೀನಿ, ಈಗ ಚೆನ್ನಾಗಿದೆ ಇದು ಉಪೇಂದ್ರಂದು ಪಾಲಿಟಿಕ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀವಿ ಜನ, ಅದಕ್ಕೇನು ಹೇಳ್ತೀರಾ? ಉಪೇಂದ್ರ ಅವ್ರದ್ದು ನಮ್ಮ ಪಕ್ಕ ಅಲ್ಲಾರೆ ಮನುಷ್ಯ ಅತಿ ಬುದ್ಧಿವಂತ, ಏನೇನೋ ಮಾತಾಡ್ತಾರ ಅವರು. ಈ ನಾನು ಅನ್ನೋದು ಬಿಡೋದು ತುಂಬಾ ಕಷ್ಟ. ನಾನು ಹೊರತಾಗಿಲ್ಲ ಅದ್ರಲ್ಲಿ. ನಾನು ಅನ್ನೋದು ಬಿಟ್ಟು ನನಗೂ ಎಲ್ಲ ಪೈನ್ ಆಗೋದೇನು, ನನಗೆ ಮರ್ಯಾದನೆ ಕೊಡ್ತಿಲ್ಲ ಅಂತ ಬುದ್ಧಿವಂತರಿಗೆ ಈಗ ಜನ ಜಾಸ್ತಿ. ಅತಿ ಬುದ್ಧಿವಂತ ಅಂದ್ರೆ ಅವ್ರದ್ದು ಒಬ್ಬರದೇ ಪಾರ್ಟಿ ಮಾಡ್ಕೊಂಡು ಬಿಡಕ್ಕಾಗಲ್ಲ. ವಿಜಯ್ 10 ವರ್ಷದಿಂದ ಪಾರ್ಟಿ ಮಾಡ್ಕೊಂಡ್ ಬಂದು ಈಗ ಗೆದ್ದಿದ್ದಾರೆ. ಅದೇ ತರ ಉಪೇಂದ್ರ ಅವರು ಪಾರ್ಟಿ ಮಾಡ್ಕೊಂಡು ಬಹುಮತ ಸಿಕ್ಕಿದೆಯಲ್ಲ. ಬಹುಮತ ಸಿಕ್ಕಿದೆ. ಇವ್ರಿಗೆ ಬಹುಮತ ಸಿಗಬೇಕಲ್ಲ, ಒಂದ್ಸಲಿ ನೀನ್ ಸೋತ್ರಲ್ಲ. ಹಂಗೆ ಹೇಳ್ತೀರಾ? ಅಂದ್ರೆ ಕರ್ನಾಟಕದಲ್ಲಿ ಯಾರು ಅಂತವ್ರು ಇಲ್ಲ ಅಂತ ಹೇಳ್ತೀರಾ? ಏನ್ ಕತೆ ಇದಾರೆ, ಅದು ನನಗೆ ಗೊತ್ತಿಲ್ಲ ಅಷ್ಟೇ. ಗೊತ್ತಿಲ್ಲ. ಯೂತ್ಸ್ ಬಂದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಯೂತ್ ಬಂದ್ರೆ ಒಳ್ಳೇದು. ಸ್ವಲ್ಪ ವಯಸ್ಸಾಗಿರೋರಾದ್ರೂ ಚೆನ್ನಾಗಿರುತ್ತೆ, ಯಾಕೆ ಅಂತಂದ್ರೆ ಅವ್ರಿಗೆ ಅನುಭವ ಇರುತ್ತೆ. Our next candidate, Mr. Sharat. Mr. Sharat from Global College. ಯೂತ್ಸ್ ಬಂದ್ರೆ ಈಗ ವಿಜಯ್ ಏನ್ ಮಾಡ್ತಾರೆ ಅಂತ ನೋಡಿ ಅಲ್ಲಿ ಗೊತ್ತಾಗುತ್ತೆ. ಆಮೇಲಿಂದ ಅಧಿಕಾರಕ್ಕೆ ಬಂದಾದ್ಮೇಲೆ ನಾನು ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿದೆ. ಅವರೇನ ಆಂಟಿ ಹಿಂದೂ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಅವರೇನ ಆಂಟಿ ಹಿಂದೂ ಆಕ್ಟಿವಿಟೀಸ್ ಅಲ್ಲಿ ಮಾಡ್ತಾ ಇದಾರೆ ಅಂತ ಕೊಡ್ತಾ ಇದಾರೆ. ಹೀಗಾಗಿ ಆ ತರ ಎಲ್ಲೂ ಆಗ್ಬಾರ್ದು. ಈಗಾಗಲೇ ಬಾಂಗ್ಲಾದೇಶಿಯವರೆಲ್ಲ ಬಂದಿದ್ದು ಸೇರ್ಕೊಂಡಿದ್ದಾರೆ. ಚಿಕ್ಕಮಗಳೂರಲ್ಲೇ ಜಾಸ್ತಿ ಇದಾರೆ. ಕಾಂಗ್ರೆಸ್ಗಿಂತ ಬಿಜೆಪಿನೇ ಬರ್ಬೇಕು. ಬಿಜೆಪಿ ಬರ್ಬೇಕು ಅಂತ ಹೇಳ್ತೀವಿ. ಉಪೇಂದ್ರ ಆದ್ರೆ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ ಇದ್ದೀನಿ. ಇಲ್ಲ, ಖಂಡಿತ ಅದೇ ಆಗ್ಬೇಕಾಗಿರೋದು ಅದೇ ಆಗತ್ತೆ. ಆಕ್ಚುಲಿ ಅದು ನಾನು ಫಸ್ಟ್ ಡೇ ಇಂದ ಹೇಳ್ತಿದ್ದೆ, ಸ್ಟಾರ್ಟ್ ಮಾಡಿದಾಗಿಂದ. ಅವ್ರ ಪ್ರಚಾರಗಳೇ ಬೇರೆ ತರ ಇದಾರ. ಪ್ರಚಾರ ಬೇರೆ ಅಂದ್ರೆ ಅವ್ರದ್ದು ಸ್ವಲ್ಪ ಫ್ಯೂಚರ್ ಜನರೇಷನ್ ಇಂದು ಮೆಂಟಾಲಿಟಿ. ಅಂದ್ರೆ ಅವ್ರು ಹೇಳ್ತಿರೋದು ನೀವೇ ಎಮ್ ಎಲ್ ಎ ಆಗ್ಬೇಕು, ನೀವೇ ಕ್ಯಾಂಡಿಡೇಟ್ ನಿಂತ್ಕೊಬೇಕು, ಆದ್ರೆ ನೀವೇ ಎಲ್ಲ ನಿಮ್ ನಿಂತು ಮಾಡಿಸ್ಬೇಕು, ಬೇರೆ ಯಾರಿಗೂ ಎಮ್ ಎಲ್ ಎ ಕೊಡಬಾರ್ದು ಅಂತ ಹೇಳ್ತೀರ ಅವರು. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದ್ರ ಬಗ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಎಷ್ಟು ಗೊತ್ತಿಲ್ಲ. ತಮಿಳ್ನಾಡಲ್ಲಿ ಈಗ ವಿಜಯ್ ಸಿಎಂ ಆದ್ರಲ್ಲ, ನಮಗೆ ಅರ್ಥ ಆಗಲ್ಲ ಏನೇನೋ ಮಾತಾಡೋದಾಗಲ್ಲ. ಏನ್ ನಿಮ್ಗೆ ಏನ್ ಗೊತ್ತು ಹೇಳಿ ಕರ್ನಾಟಕದಲ್ಲಿ ಯಾರಾಗಬೇಕು ಅಂತ? ತಮಿಳ್ನಾಡು ಸಿಎಂ ಆದಾಗ ನಿಮ್ಗೆ ಕರ್ನಾಟಕದಲ್ಲಿ ಯಾರಾಗಬೇಕು ಅಂತ? ನಮಗೆ ಇಲ್ಲಿ ಡಿ ಬಾಸ್ ಡಿ ಬಾಸ್ ಆಗ್ಬೇಕು. ತುಂಬಾ ಆಸೆ ಡಿ ಬಾಸ್. ಏನೇ ಪವರ್ ಇರ್ಲಿ, ಅವ್ನು ಯಾವನ್ನೇ ಆಗ್ಲಿ, ಎಂತ ದೊಡ್ಡ ಸ್ಥಾನದಲ್ಲೇ ಇರ್ಲಿ, ಅವ್ನು ಇನ್ನೊಬ್ಬನ ಹಾಳು ಮಾಡಕ್ ಅವನ ಪ್ರಾಣ ನಾನೇಲೂ ಬರ್ತೀನಿ. ಅಂದ್ರೆ
ಅಂದ್ರೆ ಡಿ ಬಾಸ್ ಈಗ ಇಲ್ಲಲ್ಲ, ಈಗ ಅದು ಬಂದ್ಮೇಲೆ ಆಗ್ಬೋದು ಅಂತ ನಿಮ್ಗೆ ಆಗ್ತಾರಣ್ಣ. ಖಂಡಿತ ಬರ್ತಾರೆ, ಆಚೆ ಬರ್ತಾರೆ. ಬಂದೇ ಬರ್ತಾರಣ್ಣ. ಹೌದಾ? ಈಗ ಅಭಿಮಾನಿಗಳು ಅಷ್ಟು ಇದಾಗಿದ್ದಾರೆ. ಹೌದು, ಅಭಿಮಾನಿಗಳು ದರ್ಶನ್ ಸರ್ ಇರೋಷ್ಟು ಯಾರು ಇಲ್ಲ ಬಿಡಿ ಸರ್. ಇಲ್ಲ ಬಿಡಿ. ದರ್ಶನ್ ಅಣ್ಣಂಗೆ ಇರೋಷ್ಟು ಅಭಿಮಾನಿಗಳು ನಿಮಗೆ ಆಲ್ಮೋಸ್ಟ್ ವಿಜಯಕ್ಕಿಂತ ಡಬಲ್ ಇದಾರೆ ಇಲ್ಲಿ. ಇದಾವೆ. ಕರ್ನಾಟಕದ ಡಿ ಬಾಸ್ ಅಂದ್ರೆ ಇದಣ್ಣ. ಪ್ರತಿ ಮನೇಲೂ ಪೂಜಿಸ್ತಾರೆ ಡಿ ಬಾಸ್ ಡಿ ಬಾಸ್ ಅಂದ್ರೆ. ಅಂದ್ರೆ ಇನ್ನು ನೀವುಂಟು ಅವರುಂಟು ಸರ್. ಹೌದಣ್ಣ. ಮತ್ತೆ ಈಗ ಸದ್ಯಕ್ಕೆ ಉಪೇಂದ್ರ ಒಂದು ಪಕ್ಷ ಕಟ್ಟಿದ್ರು, ಅದೇನು ನಡೆಯಂಗ್ ಕಾಣ್ತಾ ಇಲ್ಲ. ಇಲ್ಲ ಅದು ನಡೀಲಿಲ್ಲ. ನಮ್ ಡಿ ಅಂದ್ರೆ ಬಾಸ್ ಸ್ವಲ್ಪ ಬಂದ್ರೆ ಪಕ್ಕ craze ನಡೆಯುತ್ತೆ. ಬೇಕು, ಜನ ಬೇಕು, ಜನ ಇದ್ರೆ ಮಾತ್ರ. ನಮ್ ಡಿ ಬಾಸ್ ಬಂದ್ರೆ ಪಕ್ಕ ನಡೆಯುತ್ತಣ್ಣ. ವಿಜಯ್ ಸಿಎಂ ಅದೇ, ನಿಮಗೆ ಕನ್ನಡದಲ್ಲಿ ಯಾರಾಗಬೇಕು ಅಂತ? ದರ್ಶನ್ ಡಿ ಬಾಸ್. ಡಿ ಬಾಸ್. ನಿಮಗೂ ಡಿ ಬಾಸ್? ನಿಮಗೆ ಡಿ ಬಾಸ್ ಅಂದ್ರೆ ತುಂಬಾ ಇಷ್ಟ. ಡಿ ಬಾಸ್ ಸಿಎಂ ಕುರ್ಚಿ ಇಲ್ಲಿಗೆ ಬರುತ್ತಾ ಇಲ್ಲ ನಾವೇ ಅಲ್ಲಿಗೆ ಹೋಗ್ಬೇಕಾ? ಆಚೆ ಬರ್ತಾರಾ? ಬರ್ತಾರೆ. ಬಂದ್ಮೇಲೆ ಅವರೇ ಪಕ್ಕ ಸಿಎಂ ಅನ್ಸುತ್ತೆ ನಿಮಗೆ? ಆಗ್ತಾರೆ, ಗ್ಯಾರಂಟಿ. ಕ್ರೇಜ್ ಇನ್ನು ಅದು ಬಿಟ್ರೆ ಯಾರಿಗೂ ಇಲ್ವಾ ಕ್ರೇಜು? ಯಶ್ಗಿದೆ. ಅಂದ್ರೆ ದರ್ಶನ ಜಾಸ್ತಿ ಇದೆ ಅಂತೀರಾ? ಫ್ಯಾನ್ ಫಾಲೋವರ್ಸ್ ತುಂಬಾ ಇದ್ದಾರೆ. ಮತ್ತೆ ಉಪೇಂದ್ರ ಒಂದು ಪಕ್ಷ ಕಟ್ಟಿದ್ರೆ ಅದ್ರ ಬಗ್ಗೆ ಏನಂತೀರಾ? ಅದು ಇಂಟರ್ವ್ಯೂ ಜಸ್ಟ್ ರೀಲ್ಸ್ ಅಲ್ಲಿ ನೋಡಿದ್ವಿ, ಬಟ್ ಅಷ್ಟೊಂದು ಗೊತ್ತಾಗಿಲ್ಲ. ಫುಲ್ ಇಂಟರ್ವ್ಯೂ ನೋಡಿ. ಅಂದ್ರೆ ನಿಮ್ ಪ್ರಕಾರ ಡಿ ಬಾಸೇ ಅಂತ? ಡಿ ಬಾಸ್. ಓಕೆ, ಥ್ಯಾಂಕ್ ಯು, ಬಾಯ್. ಅಕ್ಕ ಒಂದು 2 ನಿಮಿಷ ಮಾತಾಡ್ಬೋದಕ್ಕ? ಹಾ ಹಾ ಅಂತ ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಅದೇ ಬೇರೆ ನಿಮಗೆ ಯಾರು ಆಗ್ಬೇಕಾ ಅಂತ, ಈ ಯೂತ್ ಈಗಿರೋ ಕ್ರೇಜ್ ಅಲ್ಲಿ ಯಾರಾಗ್ಬೋದು ಅಂತ? ತಮಿಳ ವಿಜಯ್ ಆದಂಗೆ ಕನ್ನಡದಲ್ಲಿ ಯಾರಾದ್ರೂ ಆಯ್ತಾ? ಸರಿ, ನೀವು ಸಿದ್ದರಾಮಯ್ಯ ಇದ್ರೆ ಸಾಕಾ? ಯಾಕೆ ಬಸ್ ಎಲ್ಲ ಫ್ರೀ ಕೊಡ್ತಾರೆ ಅಂತನಾ? ಬಸ್ಸು ನೆಕ್ಸ್ಟ್ ಟ್ರೈನ್ ಏನೋ ಫ್ರೀ ಅಂತ ಮಾಡ್ತಿದಾರಂತೆ. ಟ್ರೈನ್ ನೀ ಯಾವನು ಕೇಳಕ್ಕೆ? ನೀ ಯಾವನ ಕೇಳಕ್ಕೆ? ಇದೆಲ್ಲ ಕಮ್ಮಿ ಆಗಿದೆ ಈಗ. ಸಿದ್ದರಾಮಯ್ಯ ಬಿಯರ್ ರೇಟ್ ಎಲ್ಲ ಕಮ್ಮಿ ಮಾಡಿಸಿದ್ದಾರೆ. ಹಂಗಿಲ್ಲ, ಈಗೆಲ್ಲ ಕಮ್ಮಿ ಆಗಿದೆ ಮೊನ್ನೆಯಿಂದ. ನೀವು ನ್ಯೂಸ್ ನೋಡಲ್ವಾ? ನೀವು ರೀಲ್ಸ್ ಜಾಸ್ತಿ ನೋಡ್ತೀರಾ, ನ್ಯೂಸ್ ಕಮ್ಮಿ ಮಾಡಿದೀರಾ. ಸರಿ, ಹಂಗೆ ನಿಮ್ಗೆ ಸಿದ್ದರಾಮಯ್ಯ ಆದ್ರೇನೆ ಖುಷಿ. ಯಾರು ನಾವು ಚೆನ್ನಾಗಿದ್ರೆ ಸಾಕು, ಯಾರಾದ್ರೇನು ಅಂತ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಅಯ್ಯೋ, ತಿಳಿಸಿ ಯಾರಾಗ್ಬೋದು ಅಂತ. ಏನ್ ಫಿಲ್ಮು ಇಲ್ಲ, ಯಾರು ಯೂತ್, ಯಾರು ನಿಮಗೆ ಅನ್ಸಿದವ್ರು, ಯಾರು ಒಳ್ಳೆ ಕನ್ನಡದಲ್ಲಿ ಕ್ರೇಜ್ ಇರೋರು ಯಾರು ಅಂತ. ಕನ್ನಡದಲ್ಲಿ ಕ್ರೇಜ್ ಇರೋರು ಆಗ್ಬೇಕು, ಇಲ್ಲಾಂದ್ರೆ ಜನ ಅಷ್ಟು ಬೇಗ ಒಲಿಯಲ್ಲ. ವಿಜಯ್ ತರ ಕ್ರೇಜ್ ಇಲ್ಲಿ ಯಾರಿಗಿದೆ ಅಂತ? ವಿಜಯ್ ತರ ಕ್ರೇಜು ಯಾರಿಗೂ ನನ್ನ ಪ್ರಕಾರ ಇಲ್ಲಿ ಐ ಥಿಂಕ್ ಯಾರಿಗೂ ಇಲ್ಲ ಅನ್ಸುತ್ತೆ ಕ್ರೇಜ್. ಯಾರಿಗೂ ಇಂಡಸ್ಟ್ರಿನಲ್ಲಿ ಯಾರಿಗೂ ಅಷ್ಟೊಂದು ಕ್ರೇಜ್ ಇಲ್ಲ. ಬಟ್ ಬಂದ್ರೆ ಅವ್ರಾಗೆ ಇಂಟ್ರೆಸ್ಟ್ ತೋರಿಸಿ ಬರ್ಬೇಕು. ಇವಾಗ ಸುಮ್ನೆ ಉಪೇಂದ್ರ ಈಗ ನಾನು ಆಗ್ಬೇಕು ಅಂತ ಬರ್ತಾರೆ ಅವರು ಅವಾಗ್ಲಿಂದಲೂ ಬರ್ತಾನೆ ಇದಾರೆ. ಬಟ್ ಇನ್ನು ದರ್ಶನ್ ಬಂದ್ರೆ ಆಗ್ಬೋದ ಅಂತ ಕ್ರೇಜ್? ಆ ಕ್ರೇಜ್ ದರ್ಶನ್ಗೆ ಇದೆಯಾ ಅಂತ? ಆಗ್ಬೋದು, ಭವಿಷ್ಯ ಆಗ್ಬೋದು. ಬಟ್ ಹೊರಗ್ ಬರ್ತಿಲ್ಲ ಅವ್ರಿಗೆ, ಹೊರಗ್ ಬರ್ತಿಲ್ಲ. ಆ ಕ್ರೇಜ್ ಅವ್ರೊಬ್ರು ಮ್ಯಾಚ್ ಮಾಡ್ಬೋದು ಅನ್ಸುತ್ತೆ ನಿಮಗೆ ವಿಜಯ್ ಕ್ರೇಜ್ ಕರ್ನಾಟಕದಲ್ಲಿ? ಬಂದ್ರೆ ಮ್ಯಾಚ್ ಮಾಡ್ಬೋದು, ಬಟ್ ಆ ಥಾಟ್ಸ್ ಅಲ್ಲಿ ಅವ್ರು ಬರ್ಬೇಕು. ಥಾಟ್ಸ್ ಅಲ್ಲಿ ಬರ್ಬೇಕು, ಆಗುತ್ತೆ. ಸುಮ್ನೆ ಜನ ಹೇಳೋದಾಗಲ್ಲ. ಜನ ಹೇಳ್ದಂಗೆ ನಾನು ಬರ್ತೀನಿ ನೀನೊಬ್ಬ ಅಂತೇಳಿ ಆ ಥಾಟ್ಸ್ ಇರೋರು ಬಂದ್ರೆ ಆಗುತ್ತೆ. ಇಲ್ವಾ? ಅದೇ ಜನ ಸೆಲೆಕ್ಟ್ ಮಾಡ್ಬೇಕು. ಅಂದ್ರೆ ನಿಮಗೆ ಯಾರು ಆಗ್ಬೋದು ಆತರ ಕ್ಯಾಂಡಿಡೇಟ್? ಆ ಫ್ಯಾಂಡಮ್ ಯಾರಿಗಿದೆ ಅಂತ? ಟೋಟಲ್ ಕರ್ನಾಟಕ, ಇಡೀ ಟೋಟಲ್ ಕರ್ನಾಟಕದಲ್ಲಿ ಆಕ್ಟರ್ ಆಗ್ಲಿ ನಿಮಗೆ ಬೇರೆ ಅಪ್ಪು ಇದ್ದಿದ್ರೆ ಅಪ್ಪು ಆಗ್ಬೋದು. ಯೋಗವು ಒಮ್ಮೆ ಬರುವುದು ನಮಗೆ. ಅವ್ರ ಸ್ಥಾನದಲ್ಲಿ ಶಿವರಾಜ್ ಕುಮಾರ್ ಸರ್, ಅವರಿಗೂ ಹುಷಾರಿಲ್ಲ ಸರ್. ಹುಷಾರಿಲ್ಲ. ಅವರು ಬೇರೆ ಹೀರೋಗಳು ಯಾರು? ಹೀರೋ ಸುದೀಪ್ ಸರ್, ದರ್ಶನ್ ಸರ್ ಅಲ್ಲಿದ್ದಾರೆ. ಅವ್ರು ಬಂದ್ಮೇಲೆ ಅವ್ರ ಇದನ್ನ ನೋಡ್ಕೊಂಡು ಆಗ್ಬೋದು ಅನ್ಸುತ್ತೆ. ನಿಮ್ ಪ್ರಕಾರ ಅಪ್ಪು ಸರ್? ಉಪೇಂದ್ರ ಸರ್? ಉಪೇಂದ್ರ ಸರ್ ಓಕೆ. ಉಪೇಂದ್ರ ಓಕೆ, ಬಟ್ ಅವರು ಪಕ್ಷ ಕಟ್ಟಬಿಟ್ಟು ನೀವೇ ಪಕ್ಷ ಮಾಡಿಸಿ ಅಂತಿದ್ದಾರೆ. ವಿಜಯ್ ಸರ್ ಅಲ್ಲಿ ಸೆಲೆಕ್ಷನ್ ಆಗಿ ಉಪ್ಪಿ ಸರ್ ಅವಾಗ್ಲೇ ಆಗ್ತಿತ್ತು. ಸೊ ಅದನ್ನೇ ನಾವು ಪ್ರಜಾಕೀಯದಲ್ಲಿ ಮಾಡ್ತಿರೋದು. ಇವತ್ತು ಲಕ್ಷಾಂತರ ಜನ ಹುಡುಗರುಗಳು, ಯುವತಿಯರು ಅದ್ರ ಹಿಂದೆ ಇದು ಮಾಡ್ತಾ ಇದ್ದಾರೆ. ಇವಾಗ ಅರ್ಥ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ, ಇಲ್ಲ ಹಿಂಗೆ ಇರಬೇಕು ಅಂತ. ಮೋಸ್ಟ್ಲಿ ಅದು ಆಗ್ಬಿಟ್ಟು ಅವರೇ ಮುಂದೆ ಬಂದ್ರೆ ಈಗ ಅವಾಗ್ಲೇ ಇಟ್ಟಿದ್ರೆ ಆಗೋಗ್ತಿತ್ತು ಸರ್. ಆದ್ರೆ ಇವಾಗ ಸ್ವಲ್ಪ ಲೇಟ್ ಆಯ್ತು, ಸ್ವಲ್ಪ ಈಗಲೂ ಚಾನ್ಸ್ ಇದೆ. ಜನ ಸ್ವಲ್ಪ ಈಗ ವಾಲ್ತಾರೆ ಯೂತ್ ಎಲ್ಲ. ಯೂತ್ ವಾಲ್ಲೇಬೇಕೀಗ, ಓಲ್ಲನ್ ಸೆಲೆಕ್ಷನ್ ಆಗಲ್ಲ. ವಿಜಯ್ ಸಿಎಂ ಆದಂಗೆ ಕನ್ನಡದಲ್ಲಿ ಯಾರಾಗಬೇಕು? ಡಿ ಬಾಸ್. ಡಿ ಬಾಸ್ ಇಷ್ಟ ನನಗೆ. ಯಾಕೆ ಇಷ್ಟ ಡಿ ಬಾಸ್? ಡಿ ಬಾಸ್ ಒಳ್ಳೆ ಫಿಲಿಂ ಮಾಡಿದ್ದಾರೆ, ಒಳ್ಳೆ ಕ್ಯಾರೆಕ್ಟರ್, ಅದಕ್ಕೆ. ಮತ್ತೆ ಡಿ ಬಾಸ್ ಜೈಲಲ್ಲಿ ಇದಾರೆ, ಹೆಂಗ್ ಸಿಎಂ ಮಾಡೋದು ಈಗ? ಮತ್ತೆ ಮಾಡ್ಬೇಕು. ಹೆಂಗ್ ಮಾಡೋದು? ನೀನ್ ಬಿಡಿಸ್ಕೊಂಡ್ ಬರಕ್ ಆಗುತ್ತೆ ಸರ್? ಅವರೇ ಬಿಡಿಸ್ತಾರೆ. ಯಾರು? ಅವರೇ ರಿಲೀಸ್ ಆಗ್ತಾರೆ. ಅವರೇ ಹೆಂಗ್ ಬಿಡಿಸ್ತಾ ಇರೋದು? ಲಾಯರ್ ಬಿಡಿಸ್ಬೇಕಲ್ಲ.
ಅವ್ರ ಲಾಯರ್ ಬಿಡಿಸಿ ಲಾಯರ್ ಎಲ್ಲಿ ಈಗ ಆಗ್ಲಿಲ್ಲಲ್ಲ, ಮತ್ತೆ 1 ವರ್ಷ ಜೈಲು ಅಂದ್ರಲ್ಲ ಡಿ ಬಾಸಿಗೆ, ಈಗ ಏನ್ ಮಾಡೋದು? ವರ್ಷ ಆಗ್ತಾರೆ. ನೆಕ್ಸ್ಟ್ ವರ್ಷ ಇನ್ನೂ ಕಠಿಣ ಶಿಕ್ಷೆ ಅಲ್ಲ. ಸುಪ್ರೀಂ ಕೋರ್ಟ್ ಆಗಲ್ಲ ಪಕ್ಕ. ಅಂದ್ರೆ ನಿಂಗೆ ಡಿ ಬಾಸಿಗೆ ಆಗ್ಬೇಕು ಸಿಎಂ. ವಿಜಯ್ ತರ ಕ್ರೇಜ್ ಡಿ ಬಾಸಿಗೆ ಇರೋದಾ? ಸರಿ, ನೀ ಎಷ್ಟನೇ ಕ್ಲಾಸು? 9. ನೈಸ್, ಓಕೆ, ಬಾಯ್ ಬಿಡು.